ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಎಚ್ ನಾಗವೇಣಿರವರು ಬರೆದಿರ್ತಕ್ಕಂತಹ ಸೀಮಂತ ಈ ಒಂದು ಕಥೆಯನ್ನು ಕೇಳೋಣ. ಇಲ್ಲಿ ಕನ್ನಡದ ಕಥೆಯನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಈ ಕೀ ಪಾಯಿಂಟ್ಸನ್ನು ನೀವು ನೋಡ್ಕೋಬೋದು ಸ್ಕ್ರೀನ್ನ ಮೇಲೆ. ಆಮೇಲೆ ನೀವು ಈ ಒಂದು ಸಮರಿಯ PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಬಹುದು. ಸೀಮಂತ ಈ ಒಂದು ಕಥೆಯ ಒಂದು ಪ್ರೊಟಗಾನಿಸ್ಟ್ ಅಥವಾ ಈ ಕಥೆಯ ಒಂದು ಮುಖ್ಯವಾದ ಪಾತ್ರ ಅಂದರೆ ಸೀತೆ ಒಬ್ಬ ಪುಟ್ಟ ಬಾಲಕಿಯಾಗಿರ್ತಾಳೆ. ಆಕೆಗೆ ಸೀಮಂತವನ್ನು ನೋಡ್ತಕ್ಕಂತಹ ಒಂದು ಆಸೆ ಇರುತ್ತೆ. ಆ ಸೀಮಂತದಲ್ಲಿ ಸೀಮಂತ ಮಾಡ್ತಕ್ಕಂತಹ ಹೆಣ್ಣಿಗೆ ಮಾಡಿರ್ತಕ್ಕಂತಹ ತಿಂಡಿ ತಿನಿಸುಗಳ ಮೇಲೆ ಆಕೆಗೆ ಬಹಳ ಒಂದು ಆಸಕ್ತಿ ಹೆಚ್ಚಿರುತ್ತೆ. ಆ ಸೀತೆ ತನ್ನ ಚಿಕ್ಕಮ್ಮಳ ಒಂದು ಸೀಮಂತಕ್ಕೆ ಹೊರಡೋಕೆ ಸಿದ್ಧಳಾಗಿರ್ತಾಳೆ. ಅವಳನ್ನು ಅವಳ ತಂದೆಯಾಗಿರ್ತಕ್ಕಂತಹ ಗೋಪಾಲ ಗಾಣಿಗ ರವರು ಅವರ ಚಿಕ್ಕಮ್ಮನ ಒಂದು ಸೀಮಂತಕ್ಕೆ ಕರೆದುಕೊಂಡು ಹೋಗಿರ್ತಾರೆ. ಇನ್ನು ನಂತರದ ಪಾತ್ರ ಅಂತ ನೋಡಿದಾಗ ಸೀತಾಳ ತಾಯಿ, ಆ ನಂತರ ಸೀತಾಳ ಚಿಕ್ಕಮ್ಮ ಜಾನಕಿ. ಈಗ ಜಾನಕಿಯವರಿಗೆ ಅಲ್ಲಿ ಸೀಮಂತ ನಡೀತಾ ಇದೆ. ಅಲ್ಲಿಗೆ ಸೀತೆಯನ್ನು ಅವರ ತಂದೆ ಗೋಪಾಲ ಗಾಣಿಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಸೀತೆ ಆ ಒಂದು ಸೀಮಂತ ಸಮಾರಂಭದಲ್ಲಿ ಪಾಲ್ಗೊಳ್ಳೋಕ್ಕೆ ಬಹಳ ಉತ್ಸುಕಳಾಗಿದ್ದಾಳೆ. ತಂದೆಯ ಕೈ ಹಿಡಿದು ನಡೀತಾ ಇರತಕ್ಕಂತಹ ಹುಡುಗಿಯ ಹೆಜ್ಜೆಗಳಲ್ಲಿ ಆ ಉತ್ಸಾಹವನ್ನು ಕಾಣಬಹುದಾಗಿರುತ್ತೆ. ಆ ಸೀಮಂತದ ವೈಭವವನ್ನು ನೋಡೋಕ್ಕೆ ಆಕೆ ಹೋಗ್ತಾ ಇದ್ದಾಳೆ. ಸೀಮಂತ ಅಂತಕ್ಕಂಥ ಪದವನ್ನು ಆಕೆ ಹೆಚ್ಚಾಗಿ ಕೇಳಿಸ್ಕೊಂಡಿರ್ತಾಳೆ. ಎಲ್ಲೂ ಸಹ ನೋಡಿ ಅದನ್ನು ಅನುಭವಿಸಿರೋದಿಲ್ಲ. ತನ್ನ ತಾಯಿಯನ್ನು ಬಹಳ ಪೀಡಿಸಿರ್ತಾಳೆ, ನನ್ನ ಸೀಮಂತದ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗು ಅಂತ. ಆದರೆ ಅದು ಸಾಧ್ಯ ಆಗಿರೋದಿಲ್ಲ. ಅವರಮ್ಮ ಮಾತ್ರ ಸೀತೆಳಿಗೆ ಹೇಳ್ತಾ ಇರ್ತಾಳೆ, ನೀನು ನನ್ನ ಹೊಟ್ಟೆಯಲ್ಲಿದ್ದಾಗ ನನಗೆ ಸೀಮಂತ ಮಾಡ್ತಾಯಿದ್ರು, ನೀನು ನೋಡಿಲ್ವಾ ಅಂತ ಹೇಳಿ ಸುಮ್ಮನೆ ಆಕೆಯನ್ನು ಆ ಮಗಳನ್ನು ಛೇಡಿಸ್ತಾ ಇರ್ತಾಳೆ. ಹೀಗೆ ಆ ಮಗು ಆ ಒಂದು ನೆರೆಹೊರೆಯವರು ಸೀಮಂತ ಮಾಡಿದಾಗ ಆ ಗರ್ಭಿಣಿ ಹೆಣ್ಣಿಗೆ ಮಾಡ್ತಕ್ಕಂತಹ ಎಲ್ಲ ತಿನಿಸುಗಳ ಬಗ್ಗೆ, ಸಿಹಿ ತಿನಿಸುಗಳ ಬಗ್ಗೆ ಹೇಳ್ತಾ ಇದ್ದಾಗ ಈ ಸೀತೆಯ ಬಾಯಿ ಮಾತ್ರ ಅಲ್ಲ, ಕಿವಿ ಕೂಡ ಚಪ್ಪರಿಸ್ತಾ ಇತ್ತು. ಹೀಗೆ ಸೀತೆಗೆ ಆ ಒಂದು ಸೀಮಂತವನ್ನು ನೋಡ್ತಕ್ಕಂತಹ ಒಂದು ಆಸೆ ಬಹಳ ಹೆಚ್ಚಾಗಿತ್ತು. ಹೀಗೆ ಮನೆಯಲ್ಲಿರಬೇಕಾದ್ರೆ ಆ ಸೀತೆ ಅಮ್ಮನನ್ನು ಬಹಳಷ್ಟು ಪ್ರಶ್ನೆ ಕೇಳ್ತಾಯಿದ್ರು. ಸೀಮಂತ ಅಂದರೆ ಏನು ಅಂದಾಗ ತಾಯಿ ಅದಕ್ಕೆ ಉತ್ತರ ನೀಡ್ತಾಯಿದ್ರು, ಸೀಮಂತ ಅಂದರೆ ಬಯಕೆ ಅಂತ. ಅದೇ ರೀತಿ ಇನ್ನೂ ಪ್ರಶ್ನೆಗಳನ್ನು ಕೇಳ್ತಾಯಿದ್ರು. ಗರ್ಭಿಣಿ ಸ್ತ್ರೀಯು ತಿನ್ನಲು ಬಯಸುವ ಒಂದು ತಿನಿಸುಗಳನ್ನು ತಿನ್ನಿಸುವುದೇ ಸೀಮಂತ ಅಂತ ತಾಯಿ ಹೇಳ್ತಾಯಿದ್ರು. ಅದಕ್ಕೆ ಆ ಮಗಳು ಮತ್ತೆ ಬೇರೆ ಪ್ರಶ್ನೆ ಕೇಳ್ತಾಯಿದ್ರು, ಅವರು ಏಕೆ ಗರ್ಭಿಣಿಯರಾಗ್ತಾರೆ, ಹೇಗೆ ಗರ್ಭಿಣಿ ಆಗ್ತಾ ಇದ್ದಾರೆ, ಈ ರೀತಿ ಕೇಳ್ತಾಯಿದ್ರು. ಆಗ ಅವರ ತಾಯಿ ತುಂಬ ತಾಳ್ಮೆಯಿಂದ ಉತ್ತರ ನೀಡ್ತಾಯಿದ್ರು. ಅದರ ಜೊತೆಗೆ ಆ ಸೀತೆ ಇನ್ನೂ ಮುಂದೆ ಹೋಗಿ ಕೇಳ್ತಾಯಿದ್ರು, ಅಮ್ಮ ನಾನು ಯಾವಾಗ ಗರ್ಭಿಣಿ ಆಗ್ತೇನೆ, ಆಗ ನೀನು ನನಗೆ ಸೀಮಂತ ಮಾಡ್ತೀಯಾ ಅಂತ ಈ ರೀತಿ ಪ್ರಶ್ನೆಗಳನ್ನು ಕೇಳಿದಾಗ ತಾಯಿ ಸ್ವಲ್ಪ ತಾಳ್ಮೆ ಕೆಟ್ಟು ಸೀತಾಳನ್ನು ಸುಮ್ಮನೆ ಮಾಡ್ತಾಯಿದ್ರು. ಆದರೂ ಸಹ ಆ ಒಂದು ಹುಡುಗಿ ಸೀತೆಯಲ್ಲಿ ಆ ಒಂದು ಕುತೂಹಲ ಹಾಗೇ ಇತ್ತು. ಹಾಗೆ ಗರ್ಭಿಣಿ ಸ್ತ್ರೀಯರಿಗೆ ಬಡಿಸುವ ತಿಂಡಿ ತಿನಿಸುಗಳನ್ನು ಒಮ್ಮೆಯಾದರೂ ನಾನು ತಿನ್ನಬೇಕು ಅಂತಕ್ಕಂಥದ್ದು ಆ ಸೀತೆ ಎಳೆ ಮನಸ್ಸಿನ ಒಂದು ಬಯಕೆಯಾಗಿತ್ತು. ಈಗ ತನ್ನ ತಂದೆಯ ಜೊತೆ ಆ ಸೀತೆಯು ಕಳಾವರಕ್ಕೆ ತನ್ನ ಚಿಕ್ಕಮ್ಮನ ಒಂದು ಸೀಮಂತಕ್ಕೆ ಹೋಗೋಕ್ಕೆ ಸಿದ್ಧಳಾಗಿದ್ದಾಳೆ. ಅವಳಿಗೆ ಆ ಶಾಲೆಯ ಸ್ನೇಹಿತಿ, ಸ್ಕೂಲ್ ಮೇಟ್ ಆಗಿರತಕ್ಕಂಥ ರೇವತಿಯು ತನ್ನ ಚಿಕ್ಕಮ್ಮನ ಒಂದು ಸೀಮಂತಕ್ಕೆ ಹೋದಾಗ ಅಲ್ಲಿ ಅವರು ನೀಡಿದಂತಹ ಸಿಹಿ ತಿನಿಸುಗಳು ಬಗ್ಗೆ ಮಾತಾಡ್ತಾ ಇದ್ಲು. ಮತ್ತು ಆಕೆ ಶಾಲೆಗೆ ಒಂದು ಸೀಮಂತದ ರವೆ ಉಂಡೆ, ಲಡ್ಡು, ಸಕ್ಕರೆ, ಕಡಲೆ ಬೀಜಗಳು ಇವುಗಳನ್ನೆಲ್ಲ ತಂದಿದ್ಲು. ಆ ರೇವತಿ ಸೀತಾಳಿಗೆ ಒಂದು ಲಡ್ಡುವನ್ನು ಕೊಟ್ಟು ಹೇಳ್ತಾ ಇರ್ತಾಳೆ, ನನ್ನ ಚಿಕ್ಕಮ್ಮನ ಒಂದು ಸೀಮಂತದಲ್ಲಿ ಆಕೆಯನ್ನು ತುಂಬ ಸುಂದರವಾಗಿ ಒಂದು ಮದುಮಗಳಂತೆ ಮಾಡಿ ಆಕೆಯನ್ನು ಕುಳಿಸಿದ್ರು. ಅಲ್ಲಿ ಲಡ್ಡು, ಅರಳುಂಡೆ, ಸುಕ್ಕುರುಂಡೆ, ಹೋಳಿಗೆ, ಸಕ್ಕರೆ ಲೇಪಿತ ಶೇಂಗಾ, ಚಕ್ಕುಳಿ, ಹಲ್ವಾ, ಮಿಠಾಯಿ, ಜಿಲೇಬಿ, ಬೇಯಿಸಿದ ಮೊಟ್ಟೆಗಳು ಇವೆಲ್ಲವನ್ನು ಇಟ್ಟಿದ್ರು ಅಂತ ರೇವತಿ ಹೇಳ್ತಾನೆ ಇರ್ತಾಳೆ. ಇಲ್ಲಿ ಸೀತೆಗೆ ತುಂಬ ಬೇಸರ ಆಗಿಬಿಟ್ಟು ಅವಳು ಏನು ಮಾಡ್ತಾಳೆ, ಆ ರವೆ ಲಡ್ಡನ್ನು ಕಿಟಕಿಯಿಂದ ಹೊರಗಡೆ ಬಿಸಾಕ್ಬಿಡ್ತಾಳೆ. ಯಾಕೆ ಅಂದರೆ ಅವಳಿಗೆ ಆ ತಿಂಡಿಗಳಲ್ಲಿ ಬೇಯಿಸಿದ ಮೊಟ್ಟೆ ತುಂಬ ಇಷ್ಟ ಆಗಿತ್ತು. ಆ ಬೇಯಿಸಿದ ಮೊಟ್ಟೆಗಳನ್ನು ತಿನ್ನಬೇಕು ಅನ್ನೋ ಬಯಕೆ ಸೀತಾಳಿಗೆ ಜಾಸ್ತಿ ಇತ್ತು. ಅವಳು ಅದನ್ನು ತನ್ನ ತಾಯಿಯಲ್ಲಿ ಸುಮಾರು ದಿನ ಕೇಳ್ತಾ ಇರ್ತಾಳೆ, ಅಮ್ಮ ನಾವೇನು ನನಗೆ ಬೇಯಿಸಿದ ಮೊಟ್ಟೆ ಬೇಕು ಅಂತ. ಅದಕ್ಕೆ ಅವ್ರ ತಾಯಿ ಹೇಳ್ತಾಳೆ, ನಾವೇನು ಪ್ರತಿದಿನ ಮೊಟ್ಟೆ ತಿನ್ನಲು 1000 ಮುಡಿ ಭೂಮಿ ಒಡೆಯರಲ್ಲ ಅಂತೇಳಿ ಗದರ್ತಾ ಇದ್ದರು. ಅವರ ಒಂದು ಊರಿನಲ್ಲಿರ್ತಕ್ಕಂಥ ರಾಂಪನ ಒಂದು ಕಳ್ಳು ಅಂಗಡಿಯಲ್ಲಿ ಬೇಯಿಸಿದ ಮೊಟ್ಟೆಗಳನ್ನು ಬೇಯಿಸ್ತಾ ಇರ್ತಾರೆ. ಆ ದಾರಿಯಲ್ಲಿ ಹೋಗಬೇಕಾದ್ರೆ ಸೀತಾ ತನ್ನ ತಾಯಿಯನ್ನು
ಆ ಒಂದು ಮೊಟ್ಟೆ ಬೇಯಿಸಿದ ಮೊಟ್ಟೆಯನ್ನು ಕೊಡಿಸಲು ಕೇಳಬೇಕು ಅಂದ್ಕೋತಾಳೆ. ಆದರೆ ಭಯದಿಂದ ಆಕೆ ಸುಮ್ಮನೆ ಇರ್ತಾಳೆ. ಈಗ ಸೀಮಂತದ ಕಡೆಗೆ ಹೊರಟಿರ್ತಕ್ಕಂಥ ಸೀತಾಳ ಮನಸ್ಸಿನಲ್ಲಿ ನಾನು ಯಾವಾಗ ಕಲಾವರ ತಲುಪ್ತೇನೆ, ನಾನು ಯಾವಾಗ ಜಾನಕಿ ಚಿಕ್ಕಮ್ಮನನ್ನು ಹೋಗಿ ತಬ್ಕೊಳ್ತೇನೆ ಅಂತೇಳಿ ತುಂಬ ಉತ್ಸುಕಳಾಗಿರ್ತಾಳೆ. ಜಾನಕಿ ಚಿಕ್ಕಮ್ಮನಿಗೆ ಸೀಮಂತಕ್ಕಾಗಿ ವಿಶೇಷವಾದಂತಹ ತಿಂಡಿ ತಿನಿಸುಗಳನ್ನು ಮಾಡಿರ್ತಾರೆ. ನನ್ನನ್ನು ಜಾನಕಿ ಚಿಕ್ಕಮ್ಮನ ಪಕ್ಕದಲ್ಲೇ ನಿಲ್ಲಿಸ್ತಾರೆ. ಬೇಯಿಸಿದ ಮೊಟ್ಟೆಗಳು, ಸಿಹಿ ತಿಂಡಿಗಳನ್ನು ಮೊದಲು ಸೀತೆ ತಿನ್ನಬೇಕು, ಏನು ತಿನ್ನಬಾರ್ದು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ನಾನು ಏನೆಲ್ಲ ತಿನ್ನಬೇಕು ಅಂತೇಳಿ ಆಕೆ ಸೀತೆ ಯೋಚನೆ ಮಾಡ್ತಾ ಇರ್ತಾಳೆ. ಹೀಗಿರಬೇಕಾದ್ರೆ ತಾಯಿಯ ಒಂದು ಎಚ್ಚರಿಕೆ ಮಾತುಗಳು ಕೂಡ ಸೀತೆಗೆ ನೆನಪಿರುತ್ತೆ. ಅಂದರೆ ಸೀತೆ ಚಿಕ್ಕಮ್ಮನ ಸೀಮಂತಕ್ಕೆ ಹೊರಟಾಗ ತಾಯಿ ಹೇಳಿರ್ತಾಳೆ, ಮಗಳೇ ನೀನು ಚಿಕ್ಕಮ್ಮ ನಿನ್ನೊಂದಿಗೆ ಮಾತನಾಡಿದರೆ ಮಾತ್ರ ಮಾತಾಡು, ಬಡಬಡಿಸಂತೆ ಮಾತಾಡಬೇಡ, ಏನಾದರೂ ತಿನ್ನಲು ಕೊಟ್ಟರೆ ಮೊದಲು ಬೇಡ ಅಂತ ಹೇಳು, ಆತರ ಪಟ್ಟು ನೀನೇ ತಗೊಂಡು ತಿನ್ನೋದು ಮಾಡಬಾರ್ದು ಅಂತ ಹೇಳಿರ್ತಾಳೆ. ಯಾಕಂದರೆ ನಾವು ಬಡವರು, ಒಂದು ಜಾನಕಿ ಒಂದು ಚಿಕ್ಕಮ್ಮ ತುಂಬ ಶ್ರೀಮಂತರು, ನೀನು ಅಲ್ಲಿ ತುಂಬ ಚೆನ್ನಾಗಿ ಸಭ್ಯವಾಗಿ ನಡ್ಕೋಬೇಕು ಅಂತ ಹೇಳಿರ್ತಾಳೆ. ಈಗ ಸೀತೆಯ ತಂದೆ ಗೋಪಾಲ ಗಾಣಿಗ ಅವರ ತಂದೆ ತಾಯಿ ತೀರ್ಕೊಂಡ ನಂತರ ಅವರ ತಂಗಿಂದಿರು ಇಬ್ಬರನ್ನ ಆತ ಏನು ಮಾಡ್ತಾನೆ, ಆತನೇ ಸಾಕ್ತಾನೆ. ತಮ್ಮ ಹೆಂಡತಿಯ ಗೋಪಾಲ ಗಾಣಿಗ ಅವರ ಹೆಂಡತಿ ಒಂದು ಆಭರಣಗಳೆಲ್ಲವನ್ನ ಮಾರಿ ಆ ಇಬ್ಬರನ್ನು ಏನು ಮಾಡ್ತಾರೆ, ಮದುವೆ ಮಾಡಿರ್ತಾರೆ. ಅಲ್ಲಿ ದೊಡ್ಡವಳಾಗಿರ್ತಕ್ಕಂಥ ಸುಮತಿಯನ್ನು ಜೋಕಟ್ಟೆಯ ದಬ್ಬು ಗಾಣಿಗನ ಮಗನಾದಂಥ ಕೇಶವನಿಗೆ ಮದುವೆ ಮಾಡಿಕೊಟ್ಟಿರ್ತಾಳೆ. ಎರಡನೆಯವಳು ಜಾನಕಿ. ಅವಳನ್ನು ಮದುವೆ ಮಾಡಿಕೊಡೋ ಹೊತ್ತಿಗೆ ಗೋಪಾಲ ಗಾಣಿಗರವರು ತುಂಬ ಒಂದು ರೀತಿ ಬಡವರಾಗಿಬಿಟ್ಟಿರ್ತಾರೆ. ಆತ ಕಿನ್ನಿಂಗೋಳಿಯ ಒಂದು ಗೋದಾಮಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಗೋಪಾಲನಿಗೆ ಅಸ್ತಮ ಬೇರೆ ಇರುತ್ತೆ. ಬರ್ತಕ್ಕಂಥ ಸಂಬಳದ ಅರ್ಧ ಭಾಗ ಚಿಕಿತ್ಸೆಗೆ, ಉಳಿದ ಅರ್ಧ ಭಾಗ ಮನೆಗೆ ಖರ್ಚು ಮಾಡ್ತಾ ಇರ್ತಾರೆ. ಇಂತಹ ಬಡತನದಲ್ಲಿ ತಂಗಿಯ ಮದುವೆ ಗೋಪಾಲನಿಗೆ ತುಂಬ ಹೊರೆಯಾಗಿತ್ತು. ಅನಿರೀಕ್ಷಿತವಾಗಿ ಸುಮತಿಯ ಗಂಡ ಕೇಶವ ಜಾನಕಿಗಾಗಿ ಶ್ರೀಮಂತ ಕುಟುಂಬದಿಂದ ಒಂದು ಎರಡನೆಯ ಮದುವೆಯಾಗೋದಕ್ಕೆ ಒಂದು ಪ್ರಸ್ತಾಪ ತಂದಿರ್ತಾನೆ. ಗೋಪಾಲ ಯಾವುದೇ ಹಿಂಜರಿಕೆ ಇಲ್ಲದೆ ಅದನ್ನ ಒಪ್ಕೊಳ್ತಾನೆ. ಇಲ್ಲಿ ಎರಡನೇ ಹೆಂಡತಿಯಾಗಿ ಹೋಗಲು ಇಷ್ಟವಿಲ್ಲದ ಜಾನಕಿ ತುಂಬ ದುಃಖ ಪಟ್ಟಿರ್ತಾಳೆ, ಅರ್ಧ ಮನಸ್ಸಿಂದ ಒಪ್ಕೊಂಡಿರ್ತಾಳೆ. ಆದರೆ ಆ ಗಂಡನ ಮನೆ ತುಂಬ ಶ್ರೀಮಂತಿಕೆ ಸಂಪತ್ತಿಕೆಯಿಂದ ಕೂಡಿರೋದ್ರಿಂದ ಜಾನಕಿ ಕೂಡ ಒಪ್ಕೋತಾಳೆ. ಜಾನಕಿ ಮದುವೆ ಆಗ್ತಾಳೆ. ಅವಳು ಒಂದು ಹಾಲು ಜೇನಿನಲ್ಲಿ ಮುಳುಗಿರ್ತಾಳೆ. ಅಂದರೆ ತುಂಬ ಒಂದು ಶ್ರೀಮಂತಿಕೆಯಲ್ಲಿ ಆಕೆ ಅಲ್ಲಿ ಇರ್ತಾಳೆ. ಇಲ್ಲಿ ಗೋಪಾಲ ತನ್ನ ಈ ಒಂದು ತಂಗಿ ಜಾನಕಿಯನ್ನು ಮನೆಗೆ ಕರ್ಕೊಂಬರೋದಕ್ಕೆ ಅವಳ ಮನೆಗೆ ಹೋದಾಗ ಅವಳು ಆತನೊಂದಿಗೆ ಆ ಮನೆಗೆ ಬರೋದಕ್ಕೆ ನಿರಾಕರಿಸಿರ್ತಾಳೆ. ಈಗ ಗೋಪಾಲ ಗಾಣಿಗ ತನ್ನ ತಂಗಿಯ ಹೆರಿಗೆ ಖರ್ಚುಗಳ ಬಗ್ಗೆ ಯೋಚಿಸ್ತಾ ಹೋಗ್ತಾ ಇರ್ತಾನೆ. ಇಲ್ಲಿ ಸೀತೆ ಮಾತ್ರ ಅವಳ ಮನಸ್ಸಿನಲ್ಲಿ ನೂರಾರು ಆಲೋಚನೆಗಳು ಸುಳಿದಾಡ್ತಾ ಇರುತ್ತೆ. ಸಮಾರಂಭ, ಸೀಮಂತ ಹೇಗಿರುತ್ತೆ, ಬೇಯಿಸಿದ ಮೊಟ್ಟೆಗಳು, ಚಿಕ್ಕಮ್ಮನ ಮನೆ, ರಾಶಿ ರಾಶಿ ಸಿಹಿ ತಿಂಡಿಗಳು, ಇವೆಲ್ಲವೂ ಆಕೆ ಯೋಚನೆ ಮಾಡ್ತಾ ಇರ್ತಾಳೆ. ಗೋಪಾಲ ಸೀತೆಯೊಂದಿಗೆ ಆ ಜಾನಕಿಯ ಮನೆಗೆ ಬರ್ತಾರೆ. ಅಲ್ಲಿ 2 ಅಂತಸ್ತಿನ ಮನೆಯನ್ನು ನೋಡ್ತಾರೆ. ಸೀತೆ ತನ್ನ ಚಿಕ್ಕಮ್ಮನ ಮನೆ ಕೂಡ ರೇವತಿಯ ಮನೆಯಷ್ಟೇ ದೊಡ್ಡದಾಗಿದೆ ಅಂತ ಅಂದ್ಕೋತಾಳೆ. ಅವರು ಅಂಗಳವನ್ನು ದಾಟಿ ವರಂಡಕ್ಕೆ ಬಂದಾಗ ಅವಳ ಚಿಕ್ಕಮ್ಮನ ಗಂಡ ಅವರನ್ನು ಒಳಗೆ ಕರ್ಕೊಂಡು ಹೋಗ್ತಾರೆ. ಸೀತೆಯ ಕಣ್ಣುಗಳು ಚಿಕ್ಕಮ್ಮ ಜಾನಕಿಗಾಗಿ ಹುಡುಕಾಡ್ತಾ ಇರುತ್ತೆ. ಆದರೆ ಅವಳ ಚಿಕ್ಕಮ್ಮ ಜಾನಕಿ ಎಲ್ಲೂ ಸಹ ಕಾಣಿಸೋದಿಲ್ಲ. ಆಗ ಅವರ ತಂದೆ ಗೋಪಾಲ ಗಾಣಿಗ ಅವರನ್ನು ಸೀತೆ ಕೇಳ್ತಾ ಇರ್ತಾರೆ, ಅಪ್ಪ ಎಲ್ಲಿ ಚಿಕ್ಕಮ್ಮ ಅಂತ ಕೇಳಿದಾಗ ಗೋಪಾಲ ಗಾಣಿಗ ಅವಳು ಈಗ ಬರ್ತಾಳೆ, ಹಾಗೆ ಬರ್ತಾಳೆ ಅಂತ ಹೇಳಿ ಇದೋ ಈ ಕ್ಷಣದಲ್ಲಿ ಬರ್ಬೋದು ಅಂತೇಳಿ ಸಮಾಧಾನ ಮಾಡ್ತಾ ಇರ್ತಾರೆ. ನಂತರ ಸೀತೆಯ ಗಮನ ಚಿಕ್ಕಮ್ಮ ಕೂತಿರ್ತಕ್ಕಂಥ ಒಂದು ರೂಮ್ ಕಡೆಗೆ ಹೋಗುತ್ತೆ. ಅಲ್ಲಿ ರೇಷ್ಮೆ ಸೀರೆಗಳನ್ನು ಇಟ್ಟು ಮೈ ತುಂಬ ಚಿನ್ನಾಭರಣಗಳನ್ನು ಧರಿಸಿರ್ತಕ್ಕಂಥ ಹೆಂಗಸರು ಕೂತಿರ್ತಾರೆ. ಸೀತೆ ಅವರನ್ನೆಲ್ಲ ಗಮನಿಸ್ತಾ ಕೂತಿರ್ತಾಳೆ. ನಂತರ ಆ ಸೀತೆ ತಂದೆ ಬಳಿ ಏನು ಹೇಳಬೇಕು ಅಂದ್ಕೊಂಡು ಬರ್ತಾಳೆ. ಈಗಾಗಲೇ ಒಂದು ಸೀತಾಳ ತಂದೆ ಕೂಡ ಜಾನಕಿಗಾಗಿ ಕಾಯ್ತಾ ಇರ್ತಾನೆ. ನಂತರ ದೊಡ್ಡ ಬಾಗಿಲಿರುತ್ತೆ. ಆ ಬಾಗಿಲ ರೂಮ್ ಒಳಗಡೆ ಸೀತಾಳ ಚಿಕ್ಕಮ್ಮ ಜಾನಕಿ ಒಂದು ಅಲಂಕಾರಗಳನ್ನು ಮಾಡಿಕೊಂಡು ಅಲ್ಲಿ ಕೂತಿರ್ತಾಳೆ. ಆದರೆ ಈ ಪುಟ್ಟ ಹುಡುಗಿ ಚಿಕ್ಕಮ್ಮನ ಒಂದು ರೂಮ್ಗೆ ಹೋಗೋದಕ್ಕೆ ಸ್ವಲ್ಪ ಭಯ ಪಡ್ತಾ ಇರ್ತಾಳೆ. ಈ ರೀತಿ ಆಕೆ ಯೋಚನೆ ಮಾಡ್ತಾ ಆ ಚಿಕ್ಕಮ್ಮನ ಸೀಮಂತದಲ್ಲಿ ಬೇಯಿಸಿದ ಮೊಟ್ಟೆಗಳಿರುತ್ತೆ. ಆ ಮೊಟ್ಟೆಗಳನ್ನು ನಾನು ತಿನ್ನಬಹುದು, ರೇವತಿ ಸಹ ಇದನ್ನ ಹೇಳಿದ್ಲು ಅಂತ ಹೇಳಿ ಆಕೆ ಆ ಯೋಚನೆಯಲ್ಲೇ ಮುಳುಗಿರ್ತಾಳೆ. ನಂತರ ಆ ಚಿಕ್ಕಮ್ಮನನ್ನು ನೋಡೋದಕ್ಕೆ ಸೀತಾ ತುಂಬ ಉತ್ಸುಕಳಾಗಿರ್ತಾಳೆ.
ಆಕೆ ತನ್ನ ತಂದೆ ಗೋಪಾಲಗಾಣಿಗ ಹತ್ರ ಕೇಳ್ತಾಳೆ, ನಾನು ಹೋಗಿ ಚಿಕ್ಕಮ್ಮನನ್ನು ನೋಡಿ ಬರಲ್ಲ ಹೋಗಲ್ಲ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ತಂದೆ, ಬೇಡಮ್ಮ, ಜಾನಕಿ ಇಲ್ಲಿಗೆ ಬರ್ತಾಳೆ, ಆಗ ನಿನ್ನನ್ನು ತಬ್ಕೋತಾಳೆ ಅಂತ ಹೇಳಿ ತಂದೆ ಆ ಒಂದು ಹುಡುಗಿಯನ್ನು ಸಮಾಧಾನ ಮಾಡ್ತಾ ಇರ್ತಾರೆ. ಅಲ್ಲಿ ಚಿಕ್ಕಮ್ಮ ಮಾತ್ರ ಇತ್ತ ಕಡೆ ಬರಲೇ ಇಲ್ಲ, ಒಳಗಡೆ ಆ ಹೆಂಗಸರ ಜೊತೆ ಮಾತಾಡಿಕೊಂಡು ಅಲ್ಲೇ ಇರ್ತಾಳೆ. ಸೀತೆಯ ನೋವು ಮತ್ತು ಚಡಪಡಿಕೆ ಹೆಚ್ಚಾಗ್ತಾ ಇರ್ತದೆ. ಒಳಗೆ ಹೋಗಬಹುದೇ ಎಂದು ಪದೇ ಪದೇ ಕೇಳ್ತಾ ಇದ್ದಾಗ ಗೋಪಾಲ ಗಾಣಿಗರವರು ಒಪ್ಕೋತಾರೆ. ಸೀತೆ ಚಿಕ್ಕಮ್ಮನ ಕಡೆಗೆ ಓಡಿ ಹೋಗಿ ಅವಳನ್ನು ತಬ್ಕೋತಾಳೆ. ಆಗ ಜಾನಕಿ ಗರ್ಭಿಣಿ ಸ್ತ್ರೀ, ನೀವು ಯಾವಾಗ ಬಂದ್ರಿ, ಅಪ್ಪ ಎಲ್ಲಿದ್ದಾರೆ ಅಂತ ಕೇಳ್ತಾಳೆ. ಆಗ ಸೀತೆ ತನ್ನ ತಂದೆಯ ಕಡೆಗೆ ತೋರಿಸ್ತಾಳೆ. ಜಾನಕಿ ತನ್ನ ಅಣ್ಣನನ್ನು ನೋಡಿ ಒಂದು ಕಡೆ ಒಂದು ವಿಚಿತ್ರವಾಗಿ ನಕ್ಕಿ, ನಾನು ಈಗಲೇ ಬರ್ತೇನೆ ಅಂತ ಹೇಳಿ ಆ ಸೀತೆಯನ್ನು ಪಕ್ಕಕ್ಕೆ ತಳ್ಳಿಬಿಟ್ಟು ಆಕೆ ಏನು ಮಾಡ್ತಾಳೆ, ಒಳಗಡೆ ಹೊರಟೋಗ್ತಾಳೆ. ಹೀಗೆ ಸೀತೆಗೆ ಒಂದು ರೀತಿಯ ಅವಮಾನವಾದ ರೀತಿ ಆಗ್ತಾಳೆ. ಚಿಕ್ಕಮ್ಮನನ್ನು ತಬ್ಕೊಳ್ತಾಳೆ, ಹತ್ತಿರದಿಂದ ಹಿಡ್ಕೊಂಡು ಮುದ್ದಾಡ್ತಾಳೆ ಅಂತ ಸೀತೆ ತುಂಬ ಆಸೆ ಇಟ್ಕೊಂಡು ಬಂದಿರ್ತಾಳೆ. ಆದರೆ ಚಿಕ್ಕಮ್ಮ ಅವಳನ್ನು ತಬ್ಕೊಳ್ಳೂ ಇಲ್ಲ, ದೂರ ತಳ್ಳಲೂ ಇಲ್ಲ. ಆದರೆ ತಬ್ಬಿಕೊಂಡಿರ್ತಕ್ಕಂಥ ಸೀತನ ಸುಮ್ಮನೆ ಪಕ್ಕಕ್ಕೆ ಸರಿಸಿ ನಾನು ಈಗಲೇ ಬರ್ತೇನೆ ಅಂತ ಒಳಗಡೆ ಹೊರಟೋಗಿರ್ತಾಳೆ. ಈಗ ಸೀತೆಗೆ ಒಂದು ರೀತಿ ಇದು ಸಹಿಸಲು ಆಗಲಿಲ್ಲ. ಚಿಕ್ಕ ಹುಡುಗಿ, ಅವಳು ತನ್ನ ತಂದೆ ಬಳಿಗೆ ಓಡಿ ಬಂದು ಆ ತಂದೆಯ ಒಂದು ಮಡಿಲಲ್ಲಿ ಮುಖ ಮುಚ್ಚಿ ಅಳೋಕೆ ಪ್ರಾರಂಭ ಮಾಡ್ತಾಳೆ. ಗೋಪಾಲ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಗೋಪಾಲ ಗಾಣಿಗ ಅವರು ತನ್ನ ಮಗಳಾದಂಥ ಸೀತೆಯನ್ನು ಸಮಾಧಾನ ಮಾಡ್ತಾ ಇರ್ತಾರೆ. ಚಿಕ್ಕಮ್ಮ ವಧುವಿನಂತೆ ಅಲಂಕಾರ ಮಾಡಿಕೊಂಡು ಬರೋಕ್ಕೆ ಹೋಗಿದ್ದಾಳೆ. ಅವಳ ರೇಷ್ಮೆ ಸೀರೆ, ಬಂಗಾರ, ಹೂವು, ಮೈ ತುಂಬ ಬಂಗಾರ ಆಭರಣಗಳನ್ನು ಹಾಕ್ಕೊಳ್ತಾಳೆ. ನಂತರ ಅವಳು ನಿನ್ನ ಬಳಿ ಬರ್ತಾಳೆ, ನಿನ್ನನ್ನು ತಬ್ಕೋತಾಳೆ, ಫೋಟೋ ತಗೋತಾಳೆ. ಈ ರೀತಿ ಎಲ್ಲ ವಿಷಯಗಳನ್ನು ಮಗಳಿಗೆ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಗೋಪಾಲನ ಮತ್ತೊಬ್ಬ ತಂಗಿಯಾಗಿರ್ತಕ್ಕಂಥ ಸುಮತಿ ತನ್ನ ಗಂಡ ಮತ್ತು ಮಗಳೊಂದಿಗೆ ಅಲ್ಲಿಗೆ ಬರ್ತಾಳೆ. ಅಲ್ಲಿ ಸೀತೆ ಬಂದ ತಕ್ಷಣ ಸುಮತಿ ಸೀತೆಯನ್ನು ತಬ್ಕೊಳ್ತಾಳೆ. ಸೀತೆಯ ಗಮನ ಚಿಕ್ಕಮ್ಮನ ಸುಮತಿ ಮಗಳಾದಂಥ ಶಾರದಾ ಕಡೆಗೆ ಹೋಗುತ್ತೆ. ಅವರಿಬ್ಬರು ಸಹ ಆಟ ಆಡೋದಕ್ಕೆ ಹೊರಡ್ತಾರೆ. ಇಲ್ಲಿ ಜಾನಕಿಯನ್ನು ಹೆರಿಗೆಗೆ ಮನೆಗೆ ಕರೆದುಕೊಂಡು ಹೋಗುವ ಬಗ್ಗೆ ಗೋಪಾಲಗಾಣಿಗ ತನ್ನ ಇನ್ನೊಂದು ತಂಗಿಯಾಗಿರ್ತಕ್ಕಂತಹ ಸುಮತಿ ಬಳಿ ಹೇಳಿದಾಗ ಸುಮತಿ ಹೇಳ್ತಾಳೆ, ಇದರಲ್ಲಿ ನೀನು ತಲೆ ಹಾಕಬೇಡ, ನಿನಗೆ ಯಾಕೆ ತೊಂದರೆ, ನೀನು ಈಗ ತುಂಬ ಬಡವ, ಇವಳು ತುಂಬ ಶ್ರೀಮಂತರ ಮನೆಯಲ್ಲಿದ್ದಾಳೆ, ಜಾನಕಿಯನ್ನು ಕೇಳಿ ನೀನು ಅವಮಾನ ಮಾಡ್ಕೊಳ್ಳೋಕೆ ಹೋಗಬೇಡ, ನೀನು ಸುಮ್ಮನೆ ಇರು ಅಂತ ಹೇಳಿ ಸುಮತಿ ಗೋಪಾಲಗಾಣಿಗರವ್ರಿಗೆ ಹೇಳ್ತಾರೆ. ಅಷ್ಟರಲ್ಲಿ ಜಾನಕಿ ಅತ್ತೆಂದಿರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿರತಕ್ಕಂಥ ಜಾನಕಿಯನ್ನು ಕರ್ಕೊಂಡು ಆ ಒಂದು ಶ್ರೀಮಂತದ ಕೋಣೆಗೆ ಬರ್ತಾಳೆ. ಆಗ ಶಾರದಾ ಜೋರಾಗಿ ಕೂಗ್ತಾಳೆ. ಜಾನಕಿಗೆ ಅದು ಕೇಳಿಸಲ್ಲ. ಸುಮತಿ ತನ್ನ ಮಗಳನ್ನು ಗದರಿಸಿ ಬಾಯಿ ಮುಚ್ಚುವಂತ ಸನ್ನೆ ಮಾಡ್ತಾರೆ. ಜಾನಕಿಯ ಕಡೆಯಿಂದ ಆಕೆಯ ಸೀಮಂತ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಕೇವಲ ಸುಮತಿ, ಗೋಪಾಲಗಾಣಿಗ ಇವರಿಬ್ಬರು ಮಾತ್ರ ಆಗಿರ್ತಾರೆ. ಇದರಿಂದ ಜಾನಕಿಗೆ ಯಾವುದೇ ಬೇಸರ ಆಗಲ್ಲ. ಇಲ್ಲಿ ಜಾನಕಿ ಏನು ಮಾಡ್ತಾಳೆ, ಆ ಒಂದು ಸಮಾರಂಭದ ಒಂದು ಸೀಮಂತಕ್ಕೆ ಕುಳಿತುಕೊಂಡಾಗ ಅವಳ ಮುಂದೆ ಸಿಹಿ ತಿಂಡಿಗಳು, ತಿನಿಸುಗಳು, ಬುಟ್ಟಿಗಳು ಎಲ್ಲವೂ ಸಹ ಅಲ್ಲಿ ಇರುತ್ತೆ. ಸೀತೆ ಮತ್ತು ಶಾರದಾ ಹಾಡುವುದನ್ನು ನಿಲ್ಲಿಸಿ ಜಾನಕಿಯ ಸುತ್ತು ಹೆಂಗಸರು ಕೂತಿರ್ತಾರೆ, ಅಲ್ಲಿ ಬಂದು ಕೂತ್ಕೋತಾರೆ. ಸುಮತಿ ತನ್ನ ಮಗಳನ್ನು ಹಿಡಿದುಕೊಂಡು ಸುಮ್ಮನಿರುವಂತೆ ಹೇಳ್ತಾಳೆ. ಆದರೆ ಸೀತೆ ತಪ್ಪಿಸಿಕೊಂಡು ಓಡಿ ಹೋಗಿ ಅವಳು ಜಾನಕಿ ಪಕ್ಕದಲ್ಲಿ ಹೋಗಿ ನಿಂತ್ಕೋತಾಳೆ. ಸೀತೆ ರೆಪ್ಪೆ ಮಿಟುಕಿಸದೆ ತನ್ನ ಚಿಕ್ಕಮ್ಮನ ಅಲಂಕಾರನ ನೋಡ್ತಾಳೆ. ಆಕೆ ತುಂಬ ಸುಂದರವಾಗಿ ಕಾಣ್ತಾ ಇರ್ತಾಳೆ. ಆಕೆ ತನ್ನ ಒಂದು ಭಾಗೀರಥಿ ಶಿಕ್ಷಕಿ ಟೀಚರ್ಗಿಂತ ತುಂಬ ಚೆನ್ನಾಗಿ ಕಾಣ್ತಾ ಇರ್ತಾಳೆ. ಇಲ್ಲಿ ಚಿಕ್ಕಮ್ಮ ಬೇರೆ ಬೇರೆ ರೀತಿಯ ಆಭರಣಗಳನ್ನು ನೋಡಿದಂತಹ ಸೀತೆಗೆ ತನ್ನ ತಾಯಿಯ ಬರೀ ಕೈ ಮತ್ತು ಕೊರಳುಗಳು ನೆನಪಾಗುತ್ತೆ. ಚಿಕ್ಕಮ್ಮನ ಗಂಡ ಪಕ್ಕದಲ್ಲಿ ನಿಂತು ಆ ಒಂದು ಸ್ವೀಟ್ಸ್, ಸಿಹಿ ತಿಂಡಿಗಳನ್ನೆಲ್ಲ ಹೇಗೆ ಬಡಿಸಬೇಕು ಅಂತ ಹೇಳ್ತಾ ಇರ್ತಾರೆ. ಸೀತೆ ಅವನನ್ನು ಮತ್ತು ಅವನ ಬೆರಳುಗಳಿದ್ದ ಉಂಗುರಗಳನ್ನು ನೋಡಿದಾಗ ಅವಳು ಆ ಸಿಹಿ ತಿಂಡಿಗಳನ್ನು ಮತ್ತು ಚಿಕ್ಕಮ್ಮನನ್ನು ಸ್ವಲ್ಪ ಸಹ ಹೊತ್ತು ಮರಿತಾಳೆ. ಆ ರೀತಿ ಅವರು ಇರ್ತಾರೆ. ನಂತರ ರೇವತಿ ತನ್ನ ಚಿಕ್ಕಮ್ಮನ ಸೀಮಂತದಲ್ಲಿ ಅವರಿಗೆ ಮೊಟ್ಟೆಗಳನ್ನು ಹೇಗೆ ಬೇಯಿಸಿದ ಮೊಟ್ಟೆಗಳನ್ನು ಹೇಗೆ ಬಡಿಸಿದ್ರು, ಅವುಗಳನ್ನು ಹೇಗೆ ಕೊಟ್ಟರು, ಇವೆಲ್ಲ ಹೇಳಿರ್ತಕ್ಕಂಥ ಸೀತೆಗೆ ನೆನಪಾಗುತ್ತೆ. ಇಲ್ಲಿ ಚಿಕ್ಕಮ್ಮನಿಗೆ ಇನ್ನೂ ಬೇಯಿಸಿದ ಮೊಟ್ಟೆಗಳನ್ನು ಕೊಡಲಿಲ್ವಲ್ಲ ತಿನ್ನೋಕೆ ಅಂತ ಹೇಳಿ ಸೀತೆಗೆ ಒಂದು ರೀತಿ ಕುತೂಹಲ ಹೆಚ್ಚಾಗ್ತಾನೆ ಹೋಗ್ತಾ ಇರುತ್ತೆ. ಇಲ್ಲಿ ಸೀತೆ ಆ ಬೇಯಿಸಿದ ಮೊಟ್ಟೆಗಳ ಬಗ್ಗೆ ತುಂಬ ಕಾತರಲಾಗಿರ್ತಾಳೆ. ಅಲ್ಲಿ ಯಾರೂ ಸಹ ಅವಳ ಚಿಕ್ಕಮ್ಮಿ ಜಾನಕಿಗೆ ಬೇಯಿಸಿದ ಮೊಟ್ಟೆಗಳನ್ನು ಕೊಡ್ತಾ ಇರಲ್ಲ. ಈ ರೀತಿ ಆಕೆ ಏನು ಮಾಡ್ತಾಳೆ, ಆ ಒಂದು ಸಂದರ್ಭಕ್ಕಾಗಿ ಕಾಯ್ತಾ ಇರ್ತಾಳೆ. ಆದರೆ ಅಲ್ಲಿ ಬೇಯಿಸಿದ ಮೊಟ್ಟೆಗಳ ಕಾಣಿಸ್ತಾ ಇರಲಿಲ್ಲ. ಅಲ್ಲಿ
ಆ ಚಿಕ್ಕಮ್ಮ ಜಾನಕಿಯ ಮುಂದೆ ಸಿಹಿ ತಿಂಡಿಗಳ ರಾಶಿ ರಾಶಿ ಇತ್ತು, ಹಣ್ಣುಗಳ ರಾಶಿ ಇತ್ತು. ಅಲ್ಲಿ ಒಂದೊಂದೇ ಆ ಒಂದು ಜಾನಕಿಗೆ ತಿನ್ನಿಸ್ತಕ್ಕಂತಹ ಒಂದು ಕಾರ್ಯ ಮುಂದುವರಿತಾ ಇತ್ತು. ಅಲ್ಲಿ ಆ ಜಾನಕಿ ಗಂಡ ಬಂದು ಆ ಒಂದು ಸಿಹಿ ತಿಂಡಿಗಳನ್ನು ತಿನ್ನಿಸುವಂತೆ ಮಾಡ್ತಾಯಿದ್ರು. ಅಲ್ಲಿ ಕೊನೆಗೆ ಆ ಜಾನಕಿಯ ಗಂಡ ಬಂದು ಯಾರಲ್ಲಿ ಆ ಮೊಟ್ಟೆಗಳನ್ನು ತನ್ನಿ, ಬೇಯಿಸಿದ ಮೊಟ್ಟೆಗಳನ್ನು ತನ್ನಿ ಅಂತ ಹೇಳ್ತಾರೆ. ಆಗ ಸೀತೆಗೆ ಒಂದು ರೀತಿ ಸಂತೋಷ ಆಗುತ್ತೆ. ತನ್ನ ಚಿಕ್ಕಮ್ಮನ ಗಂಡನನ್ನು ನೋಡಿ ಆತ ಕೂಡ ತುಂಬ ಬಲಶಾಲಿ, ತಮ್ಮ ಮಾಸ್ಟರ್ಗಿಂತ ಹೆಚ್ಚು ಶಕ್ತಿಶಾಲಿ ಅಂತ ಅಂದ್ಕೋತಾಳೆ. ಅಂತಿಮವಾಗಿ ತನ್ನ ಚಿಕ್ಕಮ್ಮ ಜಾನಕಿಗೆ ಬೇಯಿಸಿದ ಮೊಟ್ಟೆಗಳನ್ನು ಒಂದು ಬಡಿಸಲಾಯಿತು. ಸೀತೆ ಅವುಗಳನ್ನು ನೋಡ್ತಾ ಇದ್ದಂತೆ ಸೀತೆಯ ಬಾಯಲ್ಲಿ ನೀರು ಉರಿತ್ತು. ಅಲ್ಲಿ ಚಿಕ್ಕಮ್ಮನ ಗಂಡ ನಗುತ್ತಾ ಅದನ್ನು ತಿನ್ನಿಸೋದಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ರು. ಅಲ್ಲಿ ಜಾನಕಿಯ ಅತ್ತೆ, ಅಂದರೆ ಜಾನಕಿಯ ಒಂದು ಅತ್ತೆ ಬಂದು ಜಾನಕಿಗೆ ಹೇಳ್ತಾರೆ, ಈ ಮೊಟ್ಟೆಗಳಲ್ಲಿ 2 ಮೊಟ್ಟೆಯನ್ನು ನೀನು ಇಷ್ಟಪಡ್ತಕ್ಕಂಥ ಯಾರಾದರೂ ಮಕ್ಕಳಿಗೆ ತಿನ್ನಿಸು ಅಂತ ಹೇಳ್ತಾರೆ. ಆಗ ಸೀತೆ, ಜಾನಕಿ ಚಿಕ್ಕಮ್ಮ ನನಗೆ ತಿನ್ನಿಸಬಹುದು ಅಂತೇಳಿ ಕಾತರದಿಂದ ಕಾಯ್ತಾ ಇರ್ತಾಳೆ. ಜಾನಕಿ ಮೊಟ್ಟೆಯನ್ನು ಕೈಯಲ್ಲಿ ಹಿಡಿದು ನೋಡ್ತಾ ಇರ್ತಾಳೆ. ಸೀತೆ ನನ್ನನ್ನು ನೋಡಬಹುದು ಅಂತ ಕಾಯ್ತಾ ಇರ್ತಾಳೆ. ಅಲ್ಲಿ ಜಾನಕಿ ಸುತ್ತಮುತ್ತ ಇರ್ತಕ್ಕಂತಹ ಮಕ್ಕಳನ್ನೆಲ್ಲ ನೋಡ್ತಾ ಅಲ್ಲೇ ಪಕ್ಕದಲ್ಲಿ ಒಂದು ಕೆಂಪು ಸೀರೆಯನ್ನು ಹುಟ್ಟಿರ್ತಕ್ಕಂಥ ಮಹಿಳೆ ಒಂದು ಮಗುವನ್ನು ಕೈಯಲ್ಲಿ ಇಟ್ಕೊಂಡಿರ್ತಾಳೆ. ಆ ಮಗುವಿನ ಕೈಯಲ್ಲಿ ಆ ಮೊಟ್ಟೆಯನ್ನು ಜಾನಕಿ ಇಡ್ತಾಳೆ. ಆದರೆ ಆ ಮಗು ಬೇರೆ ಕಡೆ ಇರುತ್ತೆ. ಆ ಮೊಟ್ಟೆ ಕೊಡ್ತಾ ಇರ್ತಕ್ಕಂಥದ್ದು ಆ ಮಗುಗೆ ಗೊತ್ತಿರೋದಿಲ್ಲ. ಆ ಮಗು ಏನು ಮಾಡುತ್ತೆ, ಆ ಮೊಟ್ಟೆಯನ್ನು ಎಸೆದು ಬಿಡುತ್ತೆ. ಆಗ ಆ ತಾಯಿ ಹೇಳ್ತಾಳೆ, ಈ ನಮ್ಮ ಮಗುಗೆ ಮೊಟ್ಟೆಗಳು ಇಷ್ಟ ಆಗೋದಿಲ್ಲ, ನೀವು ಅದನ್ನೋಗಿ ಅವಳ ಕೈಗೆ ಕೊಟ್ಟಿದ್ದೀರಿ ಅಂತ ನಗ್ತಾರೆ. ಇಲ್ಲಿ ಜಾನಕಿ ಕೊಟ್ಟಂಥ ಮೊಟ್ಟೆ ಮತ್ತೆ ಹಿಂತಿರುಗಿ ಬಂದು ಜಾನಕಿ ಮೇಲೆ ಬೀಳುತ್ತೆ. ಆ ಜಾನಕಿ ಏನು ಮಾಡ್ತಾಳೆ, ಅದನ್ನು ತಪ್ಪಿಸ್ಕೋತಾಳೆ. ಆಗ ಆ ಬೇಯಿಸಿದ ಮೊಟ್ಟೆ ಬಂದು ಸೀತೆಯ ಮೇಲೆ ಬೀಳುತ್ತೆ. ಸೀತೆಗೆ ಒಂದು ಕ್ಷಣಕಾಲಲ್ಲಿ ಒಂದು ರೀತಿ ಮುಜುಗರ ಆಗುತ್ತೆ. ಆದರೆ ಆ ಜಾನಕಿ ಮೊಟ್ಟೆ ಎಲ್ಲಿ ಬಿತ್ತು ಅಂತ ನೋಡೋದಕ್ಕೆ ಸೀತೆ ಕಡೆಗೆ ತಿರುಗ್ತಾಳೆ. ಆಗ ಸೀತೆಗೆ ಸಂತೋಷ ಆಗುತ್ತೆ, ಕೊನೆಗೂ ನನ್ನ ಚಿಕ್ಕಮ್ಮ ನನ್ನ ಕಡೆ ಗಮನ ಹರಿಸಿದ್ಲು ಅಂತ. ನಂತರ ಮತ್ತೊಂದು ಮೊಟ್ಟೆಯನ್ನು ಕೈಗೆ ತಗೋತಾಳೆ ಜಾನಕಿ. ಆಗ ಸೀತೆ ಅನ್ಕೋತಾಳೆ, ಈ ಬಾರಿ ಈ ಮೊಟ್ಟೆ ನನಗೆ ಕೊಡಬಹುದು ಅಂತ ಹೇಳಿ ಅಂದ್ಕೋತಾಳೆ. ಅದರ ಜೊತೆಗೆ ಆ ಮಗು ಯಾಕಾದರೂ ಈ ಮೊಟ್ಟೆನ ಬಿಸಾಕ್ತಾ ಏನೋ, ಅದನ್ನ ವಾಪಸ್ ಕೊಡ್ಬೋದಾಗಿತ್ತು ಅಂತ ಕೂಡ ಅಂದ್ಕೋತಾಳೆ. ನಂತರ ಆ ಜಾನಕಿ ಇನ್ನೊಂದು ಮೊಟ್ಟೆಯನ್ನು ಎತ್ಕೊಂಡು ತನ್ನ ಒಂದು ಸೋದರ ಸಂಬಂಧಿಯ ಮಗಳಾಗಿರ್ತಕ್ಕಂತಹ ಹುಡುಗಿಯನ್ನು, ದೂರದಲ್ಲಿರ್ತಕ್ಕಂತಹ ಹುಡುಗಿಯನ್ನು, ಅತ್ತೆಯ ಮಗಳನ್ನು ಕರೀತಾಳೆ. ಆ ಮಗಳು ಬೇಡ ಅಂತ ಇದ್ದರೂ ಸಹ ಕೇಳದೆ ಜಾನಕಿ ಬಲವಂತವಾಗಿ ಆ ಬೇಯಿಸಿದ ಮೊಟ್ಟೆಯನ್ನು ಅವಳಿಗೆ ತಿನ್ನಿಸ್ತಾಳೆ. ಇದನ್ನು ನೋಡಿದಂತಹ ಸೀತೆಗೆ ಬಹಳಷ್ಟು ಕೋಪ ಬರುತ್ತೆ, ಒಂದು ರೀತಿ ಅವಮಾನವೂ ಆಗುತ್ತೆ. ನಂತರ ಆ ಒಂದು ಕೋಪವನ್ನು ತಾಳಕ್ಕಾಗದೆ ಸೀತೆ ಏನು ಮಾಡ್ತಾಳೆ, ತನ್ನ ಕಾಲ ಹತ್ರ ಬಿದ್ದಿರ್ತಕ್ಕಂಥ ಬೇಯಿಸಿದ ಮೊಟ್ಟೆಯನ್ನು ಕಾಲಿನಿಂದ ತುಳಿದು ಪುಡಿ ಮಾಡ್ತಾಳೆ. ಸೀಮಂತದ ವೈಭವವನ್ನು ಅವಳಿಂದ ಈಗ ಸಹಿಸೋಕೆ ಆಗೋದಿಲ್ಲ. ಅವಳು ಓಡಿ ಬಂದು ತನ್ನ ತಂದೆಯ ಮಡಿಲಲ್ಲಿ ಮುಖ ಮುಚ್ಚಿಕೊಂಡು ಅಳ್ತಾ ಇರ್ತಾಳೆ. ಆಗ ತಂದೆ ಗೋಪಾಲ ಗಾಣಿಗ ಆ ಮಗಳ ಕೆನ್ನೆಯನ್ನು ಸವರ್ತಾ, ಮಗಳೇ ಸೀಮಂತ ನೋಡಿದೆಯಾ, ಈ ಸೀಮಂತ ನಿನಗೆ ಇಷ್ಟ ಆಯ್ತಾ ಅಂತ ಕೇಳ್ತಾರೆ.